ನಮಸ್ಕಾರ. ನುಡಿ ಬೆಳಕು. ದಾದಾ ಪೀರ್ ನವಿಲೇಹಾಳ್ರವರ ಪ್ರಜಾವಾಣಿಯ ಅಂಕಣ ಬರಹ ದೈವಭಕ್ತಿ ನ್ಯಾಯ ನಿಷ್ಠುರವಾಗಿರಲಿ. ಈ ಊರಿನ ಹೆಸರೇ ನಮ್ಮೂರು. ಇಲ್ಲಿಂದ 3 ಕಿಲೋಮೀಟರ್ ದೂರದ ಪಕ್ಕದೂರಿನಲ್ಲಿ ಹೈಸ್ಕೂಲು. ನಡೆದುಕೊಂಡೇ ಹೋಗಬೇಕಾದ ಆ ದಾರಿಯಲ್ಲಿ 6-7 ನಿಮಿಷ ನಡೆದರೆ ಅರಳಿ ಮತ್ತು ಆಲದ ಸಸಿಗಳು ಬೆಸೆದುಕೊಂಡು ಬೆಳೆದ ಒಂದು ದೊಡ್ಡ ಮರ ಇದೆ. ಜನ ಅದರ ವಯಸ್ಸನ್ನು 100ರಿಂದ 1000 ವರ್ಷಗಳವರೆಗೂ ಎಳೆಯುತ್ತಾರೆ. ಮಹಾಮಹಿಮೆ ಇರುವುದರಿಂದ ಮಾತ್ರವೇ 2 ಬೇರೆ ಬೇರೆ ಮರಗಳು ಹೀಗೆ ತಬ್ಬಿಕೊಂಡು ಬೆಳೆದಿವೆ ಎಂಬ ಮಾತು ಹಬ್ಬಿದ್ದರಿಂದ ಇಲ್ಲಿ ಚೌಡಮ್ಮ ನೆಲೆಸಿಬಿಟ್ಟಳು. 10 ರೋಗ ರುಜಿನಿಗಳನ್ನು ವಾಸಿ ಮಾಡುವ ತಾಯಿಯಾದ ಚೌಡವ್ವನಿಗೆ ನಿತ್ಯ ಹರಕೆ, ಪೂಜೆ, ಪುನಸ್ಕಾರ ನಡೆಯಲು ಶುರುವಾದವು. ಹೈಸ್ಕೂಲಿಗೆ ಓಡಾಡುವ ಮಕ್ಕಳು ಅರೆಕ್ಷಣ ನಿಂತು ಪಾಸು ಮಾಡುವಂತೆ ಕೇಳಿಕೊಳ್ಳುವುದು, ಹರೆಯದ ಸಮಸ್ಯೆಗಳಿಗೆ ಪರಿಹಾರ ಕಾಣದ ಹಲವರಿಗೆ ದೆವ್ವ ಹಿಡಿಯುವುದು, ದೆವ್ವ ಬಿಡಿಸುವುದಕ್ಕೆ ಅಂತ ಒಬ್ಬರು ಮೈಮೇಲೆ ಚೌಡವ್ವ ಬಂದಂತೆ ಬೆತ್ತ ಹಿಡಿದು ಚೆನ್ನಾಗಿ ಬಾರಿಸಿದಾಗ ದೆವ್ವ ಬಿಟ್ಟು ಹೋಗುವುದು. ಹೀಗೆ ಜನರು ಭಕ್ತರಾದರು. ಅವರೊಳಗಿನ ಒಬ್ಬರಿಗೆ ದೇವರು ಬರುವುದು ಖಾತ್ರಿಯಾಗಿ ಚೌಡವ್ವ ಸುತ್ತಲಿನ ಹತ್ತೂರಿಗೆ ದೇವತೆಯಾದಳು. ಅದೊಂದು ಪ್ರಭಾವಿ ಶ್ರದ್ಧಾ ಕೇಂದ್ರವಾಯಿತು. ವರ್ಷಕ್ಕೆ 3 ದಿನ ಚೌಡಮ್ಮನ ಹಬ್ಬದ ಆಚರಣೆಯು ಜಾರಿಗೆ ಬಂತು. ಚೌಡವ್ವನ ಮರದ ಬುಡದಲ್ಲಿ ಮನುಷ್ಯರೊಬ್ಬರ ಮುಂಗೈ ಹೋಗುವಷ್ಟು ಗಾತ್ರದ ಪೊಟರೆ ಇತ್ತು. ಬಂದ ಭಕ್ತರೆಲ್ಲ ಜಾತಿ ಮತ ಮೀರಿದ ಭಯಭಕ್ತಿಯಿಂದ ಪೊಟರೆಯೊಳಗೆ ಕಾಣಿಕೆಯ ರೂಪದಲ್ಲಿ ನಾಣ್ಯಗಳನ್ನು ಹತ್ತಿದರು. ಅದರ ಒಳಗೆ ಬರಿಗೈಯನ್ನು ಹಾಕಿ ಬರಿಗೈಯನ್ನು ಮಾತ್ರ ಹೊರಗೆ ತೆಗೆಯಬಹುದಿತ್ತು. ಒಳಗಿನಿಂದ ಇನ್ನೇನನ್ನಾದರೂ ಹಿಡಿದುಕೊಂಡು ಕೈಯನ್ನು ಹೊರಗೆ ತೆಗೆಯುವುದು ಸಾಧ್ಯವಿರಲಿಲ್ಲ. ಹಾಗಾಗಿ ಆ ಕಾಣಿಕೆ ಹಣದ ಬಗ್ಗೆ ಯಾರಿಗೂ ಅಪನಂಬಿಕೆ ಬರಲಿಲ್ಲ. ಹೀಗಿರುವಾಗ ಒಂದು ದಿನ ಪೊಟರೆಯಲ್ಲಿದ್ದ ಕಾಣಿಕೆ ಹಣವನ್ನು ಯಾರೋ ದೋಚಿರುವ ಸುದ್ದಿ ಹಬ್ಬಿತು. ಚೌಡಮ್ಮನ ಜಾತ್ರೆಯ ಉಸ್ತುವಾರಿ ಹೊತ್ತ ಹಿರಿಯರು ಪಂಚಾಯಿತಿ ನಡೆಸಿದರು. ಇದು ಊರಿನ ಜನರ ಮರ್ಯಾದೆಯ ಪ್ರಶ್ನೆ ಮಾತ್ರವಲ್ಲ, ನಮ್ಮೂರ ದೈವದ ಅಸ್ತಿತ್ವದ ಪ್ರಶ್ನೆ ಕೂಡ ಹೌದು. ಕಾಣಿಕೆ ಕದ್ದವರು ಒಪ್ಪಿಕೊಂಡು ಹಿಂತಿರುಗಿಸಿದರೆ ದಂಡ ಹಾಕುತ್ತೇವೆ ಅಷ್ಟೇ, ಇಲ್ಲದಿದ್ದರೆ ಪೊಲೀಸು, ಕೋರ್ಟು, ಕಚೇರಿ ಅಂತ ಅಲಿಯಬೇಕಾದೀತು ಎಂದು ಎಚ್ಚರಿಸಿದರು. ಯಾರೂ ಮುಂದೆ ಬರಲಿಲ್ಲ. ದೇವರ ದುಡ್ಡು ತಿಂದವರು ಉದ್ಧಾರ ಆಗ್ತಾರಾ? ಪಾಪಿಗಳು ರಕ್ತ ಕಾರ್ಕೊಂಡು ಸಾಯ್ತಾರೆ ಅಂತ ಕೆಲವರು. ಏನೂ ಬೇಡ, ಪೊಲೀಸರಿಗೆ ಹೇಳಿ ಒಳಗೆ ಹಾಕಿಸಿದರೆ ಬಾಯಿ ಬಿಡ್ತಾರೆ ಅಂತ ಇನ್ನೂ ಕೆಲವರು ಮಾತಾಡಿಕೊಂಡರು. ಏನೂ ತೀರ್ಮಾನ ಮಾಡದೆ ಪಂಚಾಯಿತಿ ಬರಾಕಾಸ್ತಾಯಿತು. ಸಮಾಜದಲ್ಲಿ ಏನೆಲ್ಲ ಅಕೃತ್ಯಗಳು ನಡೆಯುತ್ತಿವೆ, ದಾಳಿಕೋರರ ಅನ್ಯ ಮತವೇ ದೇವ ಮಂದಿರಗಳ ಲೂಟಿಗೆ ಕಾರಣವೆಂಬ ಅಪವ್ಯಾಖ್ಯಾನದ ಇತಿಹಾಸಕ್ಕೆ ಸಮಕಾಲೀನ ಸುಡು ವಾಸ್ತವವನ್ನು ಜೋಡಿಸುವ ಮನುಷ್ಯನ ಕುತಂತ್ರಗಳು ಯಾರನ್ನೂ ಬಿಟ್ಟಂತಿಲ್ಲ. ಅನೈತಿಕವಾದ ಒಂದು ಕೃತ್ಯ ಕೆಲವರಿಗೆ ಪಾಪವಾಗಿ ಮತ್ತೆ ಕೆಲವರಿಗೆ ಅಪರಾಧವಾಗಿ ಕಂಡಾಗ ಯಾವುದು ಸರಿ ಯಾವುದು ತಪ್ಪು ಎಂದು ನಿರ್ಣಯಿಸುವುದು ಹೇಗೆ? ಪಾಪವೆಂದು ಬಗೆದರೆ ತಪ್ಪು ಮಾಡಿದವನನ್ನು ದೇವರು ಶಿಕ್ಷಿಸುತ್ತಾನೆಂಬ ವಿಧಿವಾದಕ್ಕೆ ಕಟ್ಟುಬಿದ್ದಂತೆ. ದೈವ ಶಿಕ್ಷೆ ಆದೀತೋ ಆಗುವುದಿಲ್ಲವೋ ಬಲ್ಲವರಾರು? ಪಾಪ ಪ್ರಜ್ಞೆಯೇ ಇಲ್ಲದ ತಪ್ಪು ಮಾಡಿದವನಿಗೆ ದೇವರು ಮಾಡುವುದಾದರೂ ಏನನ್ನು? ಕೆಟ್ಟ ಕೆಲಸವೊಂದನ್ನು ಮಾಡಿ ಅಯ್ಯಯ್ಯೋ ಹೀಗೆ ಮಾಡಿಬಿಟ್ಟೆನಲ್ಲ ಎಂದು ನರಳುವವನಿಗೆ ಅದೇ ಶಿಕ್ಷೆಯಾದೀತು. ಆದರೆ ಜನರ ನಂಬಿಕೆಯನ್ನು ಸ್ವಾರ್ಥದ ಹೂಡಿಕೆಯಾಗಿ ಬಳಸಿದ ದ್ರೋಹವನ್ನು ಶಪಿಸಿಬಿಟ್ಟರೆ ಸಾಕೆ. ಪಾಪವನ್ನು ಅತಿ ಘೋರವೆಂದರೂ ದೈವ ಶಿಕ್ಷೆ ತಪ್ಪಿದ್ದಲ್ಲ ಎಂದರೂ ಅದು ಕಾನೂನು ನೀತಿ ನಿಯಮಗಳಿಗೆ ಪರ್ಯಾಯವನ್ನು ಕಂಡುಕೊಳ್ಳುವ, ಶಿಕ್ಷೆಯಿಂದ ಹೊರಗುಳಿಯುವ ಅತಿ ಜಾಣತನವೇ. ಧಾರ್ಮಿಕ ಕೇಂದ್ರಗಳು ಈ ಬಗೆಯ ಜಾಣತನವನ್ನು ಮೀರಿ ದೇಶವೇ ಒಪ್ಪಿದ ಕಾಯ್ದೆಯ ವ್ಯಾಪ್ತಿಯನ್ನು ಗೌರವಿಸುವುದು ಆದ್ಯತೆಯಾಗಬೇಕು. ಅಲ್ಲಿ ದೇವರು ನಾಚುವಂತಹ ಅವಾಂತರಗಳು ನಡೆಯದಂತಹ
ಎಚ್ಚರ ವಹಿಸುವುದು ನಿಜವಾಗಲೂ ನ್ಯಾಯ ನಿಷ್ಠುರವಾದ ದೈವಭಕ್ತಿ. ನಮಸ್ಕಾರ, ಧನ್ಯವಾದಗಳು.